ಇನ್ನು ಹುಬ್ಬಳ್ಳಿ ಕಡೆಗೆ ಹೋಗೋಣ. ಕನ್ನಡದಲ್ಲಿ ರೈಲ್ವೆ ಎಕ್ಸಾಮ್ ಅನ್ನ ಬರೆಯೋದಕ್ಕೆ ಒತ್ತಾಯವನ್ನ ಮಾಡಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇವತ್ತು ನಡೀಬೇಕಾಗಿದ್ದಂತಹ ಎಲ್ಲಾ ಪರೀಕ್ಷೆಗಳು ಪೋಸ್ಟ್ಪೋನ್. ಈಗ ಬರ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ರೈಲ್ವೆ ಎಕ್ಸಾಮ್ ಪೋಸ್ಟ್ಪೋನ್ ಮಾಡಿದ್ದಾರೆ. ಆರ್ಆರ್ಸಿ ಚೇರ್ಮನ್ ಆರ್ಆರ್ಸಿ ಮುಂದೂಡಿಕೆ ಮಾಡಿರೋದು. ಚೇರ್ಮನ್ ಆಸಿಫ್, ರೈಲ್ವೆ ನೇಮಕಾತಿ ಚೇರ್ಮನ್ ಆಸಿಫ್ ಅನ್ಸಾರಿ ಸೂಚನೆಯನ್ನ ಕೊಟ್ಟಿರೋದು. ಕನ್ನಡದಲ್ಲಿ ರೈಲ್ವೆಯನ್ನು ಪರೀಕ್ಷೆ ಮಾಡೋದಕ್ಕೆ ಅನುವು ಮಾಡಿಕೊಡ್ಲೇಬೇಕು ಅಂದಾಗ ಇಲ್ಲ, ಇಂಗ್ಲೀಷ್ ಅಥವಾ ಹಿಂದಿಲಿ ಆಪ್ಷನ್ ಇದೆ ಅಷ್ಟೇ ಅಂತ ಹೇಳಿತ್ತು ರೈಲ್ವೆ ಇಲಾಖೆ ಕಡೆಯಿಂದ. ಏನು ಎಕ್ಸಾಮ್ ಇತ್ತು ಇವತ್ತು. ಈಗ ಈ ಪರೀಕ್ಷೆ ಪೋಸ್ಟ್ಪೋನ್ ಆಗಿದೆ ಅಂತ. ಇವತ್ತು ನಡಿಬೇಕಾಗಿದ್ದಂತಹ ಎಲ್ಲ ಪರೀಕ್ಷೆಗಳು ಮುಂದೂಡಿಕೆ ಆಗಿದೆ. ನಿಮ್ಮ ಸ್ನೇಹಿತರು ಯಾರೋ ಎಕ್ಸಾಮ್ ಬರೆಯೋಕೆ ಹೋಗಿರ್ತಾರೋ ಅಥವಾ ನಿಮ್ಮ ಮನೆ ಹುಡುಗ ಎಕ್ಸಾಮ್ ಬರೆಯೋಕೆ ಹೋಗಿರ್ತಾರೆ, ರೈಲ್ವೆ ಎಕ್ಸಾಮ್ ಅದು ಪೋಸ್ಟ್ಪೋನ್ ಆಗಿದೆ, ಗಮನಿಸಿ. ಹುಬ್ಳಿಲಿ ಪ್ರೊಟೆಸ್ಟ್ ಆಗ್ತಾ ಇದೆ ಈ ಸಂಬಂಧ. ಅಂದರೆ ಕನ್ನಡದಲ್ಲೇ ಪರೀಕ್ಷೆಯನ್ನು ಬರೆಯೋದಕ್ಕೆ ಅನುವು ಮಾಡಿಕೊಡಿ ಅನ್ನೋ ವಿಚಾರ. ಸರ್ಕಾರಕ್ಕೆ ಕನ್ನಡದಲ್ಲಿ ಪರೀಕ್ಷೆಯನ್ನು ನಡೆಸಿದರೆ ಇಲ್ಲದಿದ್ದರೆ ಕೇಂದ್ರ ಸರ್ಕಾರಕ್ಕೆ ಈ ಕೂಡಲೇ ಪರೀಕ್ಷೆಯನ್ನು ರದ್ದುಗೊಳಿಸಿ ಕನ್ನಡದಲ್ಲಿ ಪರೀಕ್ಷೆಯನ್ನು ನಡೆಸಿದರೆ ಇಲ್ಲದಿದ್ದರೆ ಕೇಂದ್ರ ಸರ್ಕಾರಕ್ಕೆ ನೋಡಿ, ಇವತ್ತು ರಾಜ್ಯದ ಹಲವು ಕಡೆಗಳಲ್ಲಿ ರೈಲ್ವೆ ಎಕ್ಸಾಮ್ ಇತ್ತು. ಇದರ ಜೊತೆಗೆ ಹಲವು ದಿನಗಳಿಂದಲೂ ಕೂಡ ಈ ರೈಲ್ವೆ ಎಕ್ಸಾಮನ್ನು ಕನ್ನಡದಲ್ಲಿ ಬರೆಯೋದಕ್ಕೆ ಅನುವು ಮಾಡಿಕೊಡಿ ಅನ್ನುವಂಥ ಬೇಡಿಕೆಯನ್ನು ನೀಡಲಾಗಿತ್ತು. ಆದರೆ ಆ ಬೇಡಿಕೆಗೆ ಯಾವುದೇ ರೀತಿಯಾದಂಥ ಪಾಸಿಟಿವ್ ರೆಸ್ಪಾನ್ಸ್ ಬಂದಿರಲಿಲ್ಲ. ಹೇಳಿದ್ದೇನು, ಇಂಗ್ಲೀಷ್ ಅಥವಾ ಹಿಂದಿಲೇ ಬರೀಬೇಕು, ಎರಡೇ ಆಪ್ಷನ್ನು ಅಂತ ಹೇಳಿದ್ದು. ಇದು ಒಂದು ರೀತಿಯಾಗಿ ನಮ್ಮ ಬೇಡಿಕೆಯನ್ನು ಕೂಡ ಪರಿಗಣಿಸಲಿಲ್ಲ. ಅಟ್ಲೀಸ್ಟ್ ಯೋಚನೆ ಮಾಡಿ ಹೇಳ್ತೀವಿ ಅನ್ನಲಿಲ್ಲ, ಅದಕ್ಕೊಂದು ಕಮಿಟಿ ರಚನೆ ಮಾಡಲಿಲ್ಲ, ಏನೂ ಇಲ್ಲ. ಏಕಾಏಕಿ ಕೇಳೋದಕ್ಕೆ ಇಲ್ಲ ಇಂಗ್ಲೀಷ್ ಅಥವಾ ಹಿಂದಿಲೇ ಮಾತಾಡಬೇಕಂತ ಹೇಳಿಬಿಟ್ಟು ಅದನ್ನು ಹಾಗೆ ತಳ್ಳಿ ಹಾಕಿದರು. ಅದಕ್ಕೆ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಹಾಗಾಗಿನೇ ಈಗ ಆರ್ಆರ್ಸಿ ಚೇರ್ಮನ್ ಆಸಿಫ್ ಪೋಸ್ಟ್ಪೋನ್ ಮಾಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಇನ್ನಷ್ಟು ನಮ್ಮ ಪ್ರತಿನಿಧಿ ವರ್ಷಿತಾ ತಾಕೇರಿ ಲೈವ್ನಲ್ಲಿ. ವರ್ಷಿತಾ, ಇವತ್ತು ನಡಿಬೇಕಾಗಿದ್ದಂಥ ರೈಲ್ವೆ ಎಕ್ಸಾಮ್ ಪೋಸ್ಟ್ಪೋನ್ ಆಗಿದೆ. ಹಾಗಾದರೆ ನೆಕ್ಸ್ಟ್ ಯಾವಾಗ ನಡೆಸ್ತಾರಂತೆ? ಮತ್ತೆ ಜೊತೆಗೆ ಈ ಪ್ರತಿಭಟನೆ ವಿಚಾರ ಸಂಬಂಧ ಕನ್ನಡದಲ್ಲೇ ಎಕ್ಸಾಮ್ ಬರೀಬೇಕು ಅನ್ನೋಕ್ಕೆ ಅನುವು ಮಾಡಿಕೊಡಿ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ರಿಯಾಕ್ಷನ್ ಕೊಟ್ಟರು ಅವರು? ಎಸ್ ಶರತ್, ಈ ರೈಲ್ವೆ ಎಕ್ಸಾಮ್ ಜೊತೆಗೆ ಈ ರೈಲ್ವೆ ನೇಮಕಾತಿ ಅಂತ ಬಂದಂತಹ ಸಂದರ್ಭದಲ್ಲಿ ಪ್ರತಿ ಬಾರಿ ಕೂಡ ಹೋರಾಟ ಆಗುವಂಥದ್ದು ಕನ್ನಡಕ್ಕೆ ಅಪಮಾನವನ್ನು ಮಾಡಲಾಗ್ತಾ ಇದೆ, ಕನ್ನಡಿಗರಿಗೆ ಅವಕಾಶವನ್ನು ಕಲ್ಪಿಸ್ಕೊಡ್ಲಾಗ್ತಾ ಇಲ್ಲ ಅನ್ನುವಂಥದ್ದು. ಬಹುಮುಖ್ಯವಾಗಿ ಇವತ್ತು ರೈಲ್ವೆ ಎಕ್ಸಾಮ್ ಇತ್ತು, ಹಾಗಾಗಿ ಪ್ರೊಟೆಸ್ಟನ್ನು ಮಾಡ್ತೀವಿ ಅಂತ ಕೂಡ ಈಗ ಬೆಂಗಳೂರಲ್ಲಾಗಿರ್ಬೋದು, ಮೈಸೂರಾಗಿರ್ಬೋದು, ಹುಬ್ಬಳ್ಳಿ ಆಗಿರ್ಬೋದು, ಈ ಮೂರು ಕಡೆಯಲ್ಲೂ ಕೂಡ ಪ್ರೊಟೆಸ್ಟ್ಗೆ ಕರೆಯನ್ನು ಕೊಡಲಾಗಿತ್ತು. ಇದೀಗ ಚೇರ್ಮನ್ನೇ ಹೇಳಿರುವಂತಹ ಪ್ರಕಾರ ಇವತ್ತು ನಡೀಬೇಕಾಗಿದ್ದಂತಹ 194 ಏನು ಮ್ಯಾನೇಜರ್ ಹುದ್ದೆಗಳ ಒಂದು ಪರೀಕ್ಷೆ ಏನಿದೆ ಅದು ರದ್ದಾಗಿರುವಂಥದ್ದು. ಜೊತೆಗೆ ಮುಂದಕ್ಕೆ ಹೋಗಿರುವಂಥದ್ದು. ಸದ್ಯ ಮೆಜೆಸ್ಟಿಕ್ನಲ್ಲೂ ಕೂಡ ಈಗ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಏರ್ಪಡಿಸಿರುವಂಥದ್ದು. ಸದ್ಯ ನಾನು ಆ ದೃಶ್ಯಾವಳಿಯನ್ನು ಕೂಡ ತೋರಿಸ್ತೀನಿ, ಯಾಕಂದರೆ ಪ್ರತಿ ಬಾರಿ ಕೂಡ ಕರವೇ ಆಗಿರ್ಬೋದು, ಯಾವುದೇ ಸಂಘಟನೆ, ಕನ್ನಡಪರ ಸಂಘಟನೆಗಳಾಗಿರ್ಬೋದು ಹೋರಾಟವನ್ನು ಮಾಡ್ತವೆ ಅಂತ ಅಂದರೆ ಬಹು ಮುಖ್ಯವಾಗಿ ಪೊಲೀಸ್ ಸರ್ಪಗಾವಲು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಕನ್ನಡಿಗರಿಗೆ ಅವಕಾಶವನ್ನು ಕೊಡ್ತಾ ಇಲ್ಲ, ಕನ್ನಡದಲ್ಲಿ ಎಕ್ಸಾಮ್ ಬರೀಲಿಕ್ಕೆ ಅವಕಾಶವೇ ಇಲ್ಲ ಅನ್ನುವಂತಹ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಹೋರಾಟವನ್ನು ಮಾಡುವಂತಹ ನಿರೀಕ್ಷೆಗಳು ಕೂಡ ಸಾಕಷ್ಟಿರುತ್ತೆ. ಹಾಗಾಗಿ ಮೆಜೆಸ್ಟಿಕ್ನ ಈ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ನ ಸುತ್ತಮುತ್ತ ಕೂಡ ಸಾಕಷ್ಟು ಪೊಲೀಸ್ ಬಿಗಿ ಬಂದೋಬಸ್ತನ್ನು ಕೂಡ ಈಗ ಏರ್ಪಡಿಸಿರುವಂಥದ್ದು. ಜೊತೆಗೆ ಈಗ ಹುಬ್ಬಳ್ಳಿಯಲ್ಲಿ ಏನು ಪ್ರೊಟೆಸ್ಟ್ ನಡೀತಾ ಇತ್ತು, ಅದೇ ನಿಲುವಲ್ಲಿ ಈಗ
RRC ಚೇರ್ಮನ್ ಆಫೀಸರ್ ಕೂಡ ಇದೀಗ ಅನೌನ್ಸ್ ಅನ್ನು ಕೂಡ ಮಾಡಿರುವಂಥದ್ದು. ಎಕ್ಸಾಮ್ ಮುಂದಕ್ಕೆ ಹೋಗಿದೆ ಅನ್ನುವಂಥದ್ದು. ಸದ್ಯ ಇನ್ನೂ ಕೂಡ ಯಾವ ಡೇಟಿಗೆ ಹೋಗಿದೆ ಅನ್ನುವಂಥದ್ದು ನಿಗದಿಯಾಗಿಲ್ಲ. ಆದರೆ ಹೋರಾಟ ನಡೆಯುವಂಥದ್ದು ಬೆಂಗಳೂರಿನಲ್ಲಿ ಕನ್ಫರ್ಮ್ ಆಗಿದೆ. 11 ಗಂಟೆ ಜೊತೆಗೆ 11:15 ಸರಿಸುಮಾರಿಗೆ ಕರವೆಯ ಹೋರಾಟಗಾರರು ಬಂದು ಒಂದು ಆಫೀಸಿಗೆ ಬಂದು ಮುತ್ತಿಗೆ ಹಾಕುವಂತಹ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಈ ಹಿಂದೆ ಕೂಡ ಹೋರಾಟವನ್ನ ಮಾಡಿದ್ರು, ಆಗ್ಲೂ ಕೂಡ ಮನವಿ ಪತ್ರವನ್ನ ಕೊಟ್ಟಿದ್ರು. ಈ ಬಾರಿ ನಡೆಯುವಂತಹ ರೈಲ್ವೆ ಎಕ್ಸಾಮ್ ಏನಿದೆ, ಆ ರೈಲ್ವೆ ಎಕ್ಸಾಮ್ನ ನೇಮಕಾತಿ ಒಂದಷ್ಟು ಎಕ್ಸಾಮ್ನಲ್ಲೂ ಕೂಡ ಈ ಕನ್ನಡದಲ್ಲಿ ಬರೀಲಿಕ್ಕೆ ಅವಕಾಶವನ್ನ ಕೊಡಬೇಕು ಅಂತ ಆ ಒಂದು ಮನವಿ ಪತ್ರವನ್ನ ತಗೊಂಡ್ರೂ ಕೂಡ, ಜೊತೆಗೆ ಆಶ್ವಾಸನೆಗಳನ್ನ ಕೊಟ್ಟರೂ ಕೂಡ ಈ ರೀತಿ ಒಂದು ಅವಕಾಶವನ್ನ ಕೊಡದೇ ಇರುವಂಥದ್ದು, ಬರೀ ಹಿಂದಿ ಮತ್ತು ಇಂಗ್ಲಿಷಿಗೆ ಮಾತ್ರ ನೇಮಕಾತಿ ಪರೀಕ್ಷೆ ಸೀಮಿತವಾಗಿರುವಂಥದ್ದು ನಿಜಕ್ಕೂ ಇದೀಗ ಆಕ್ರೋಶಕ್ಕೆ ಕಾರಣವಾಗ್ತಾ ಇರುವಂಥದ್ದು. ಹಾಗಾಗಿ ಯಾವ ಮಟ್ಟಿಗೆ ಈ ಹೋರಾಟ ಇರುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗುತ್ತೆ. ಶರತ್. ಓಕೆ, ಥ್ಯಾಂಕ್ ಯು ವರ್ಷಿತಾ ಡೀಟೇಲ್ಸ್ಗಾಗಿ.